ನವರಾತ್ರಿಯ 6ನೇ ದಿನ ಕಾತ್ಯಾಯನಿ ದೇವಿ ಬಗ್ಗೆ ತಿಳ್ಕೊಳ್ಳೋಣ. ರಾಕ್ಷಸರ ರಾಜ ಅಂತ ಕರೆಯಲ್ಪಟ್ಟಂತಹ ರಂಭ ಅನ್ನುವನು ಬ್ರಹ್ಮನ ಹತ್ರ ಒಂದು ವರ ಕೇಳಿರ್ತಾನೆ. ತ್ರಿಲೋಕದಲ್ಲೇ ಶಕ್ತಿಶಾಲಿ ಮಗ ನನಗೆ ಬೇಕು ಅಂತ ಸಂದರ್ಭದಲ್ಲಿ ರಂಭ ಮತ್ತೆ ಮಹಿಷಿ ಸೇರಿದಾಗ ಮಹಿಷಾಸುರ ಎಂಬ ರಾಕ್ಷಸ ಹುಟ್ಟುತ್ತಾನೆ. ಇದೇ ಮಹಿಷಾಸುರ ಬ್ರಹ್ಮನ ಕುರಿತು ತಪಸ್ಸು ಮಾಡಿರ್ತಾನೆ. ತನ್ನ ಸಾವು ಗಂಡಸು ದೇವರು ಪ್ರಾಣಿ ಪಕ್ಷಿ ಯಾವುದೇ ದೇವತೆಗಳಿಂದನೂ ಬರಬಾರ್ದು ಅಂತ, ಆದ್ರೆ ಹೆಣ್ಣಿಂದ ಬರಬಾರ್ದು ಅಂತ ಕೇಳಿರಲ್ಲ. ಬ್ರಹ್ಮನಿಂದ ವರ ಸಿಕ್ಕಿದ ಮೇಲೆ ಎಲ್ಲಾ ದೇವತೆಗಳಿಗೂ ಸಹ ತೊಂದರೆ ಕೊಡಕ್ ಶುರು ಮಾಡ್ತಾನೆ. ಆಗ ಎಲ್ಲಾ ದೇವತೆಗಳು ಹೋಗಿ ಬ್ರಹ್ಮ ವಿಷ್ಣು ಮಹೇಶ್ವರನ ಹತ್ರ ಹೋಗಿ ಕೇಳ್ಕೊಂಡಾಗ ಈ 3 ದೇವರುಗಳು ಸೇರಿ ಒಂದು ದೊಡ್ಡ ಶಕ್ತಿಯನ್ನ ಸೃಷ್ಟಿ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಭೂಮಿ ಮೇಲೆ ಕಾತ್ಯಾಯನ ಎಂಬ ಋಷಿ ದೇವಿಯ ನನ್ನ ಮಗಳಾಗಿ ಹುಟ್ಟಬೇಕು ಅಂತ ತಪಸ್ಸು ಮಾಡ್ತಿರ್ತಾರೆ. ದೇವಿ ಕಾತ್ಯಾಯನ ಋಷಿಯ ಮನೆಯೊಳಗೆ ಮಗಳಾಗಿ ಹುಟ್ಟಿರೋದ್ರಿಂದ ಅವಳಿಗೆ ಕಾತ್ಯಾಯಿನಿ ಅಂತಾನೂ ಕೂಡ ಹೆಸರು ಬರುತ್ತೆ. ಹಿಂಗೆ ವಿಂಧ್ಯವನ ಪರ್ವತಗಳಲ್ಲಿ ಚಂಡಮುಂಡಸುರ ಎಂಬ ರಾಕ್ಷಸರು ಚಲಿಸುವಾಗ ದೇವಿಯ ಸೌಂದರ್ಯವನ್ನ ನೋಡಿ ಬಂದು ಮಹಿಷಾಸುರಂಗೆ ನೀವೇ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಆಗ ಮಹಿಷಾಸುರ ದೇವಿ ಹತ್ರ ದಿಂದುಬ್ಬಿ ಎಂಬ ರಾಕ್ಷಸನ ಕಳಿಸಿ ಮಹಿಷಾಸುರನ ಬಗ್ಗೆ ಹೊಗಳ ಕೇಳ್ತಾನೆ. ನಂತರ ದೇವಿ ಗಂಡಾದವನು ನನ್ನ ಯುದ್ಧದಲ್ಲಿ ಸೋಲ್ಸಿದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಮಹಿಷಾಸುರ ಒಂದ್ ಹೆಣ್ಣನ್ನ ಸೋಲ್ಸೋಕೆ ನನ್ನ ಸೈನ್ಯನೇ ಸಾಕು ಅಂತ ಸೈನ್ಯನ ಕಳಿಸ್ತಾನೆ. ಆಗ ಸೈನ್ಯನು ಕೂಡ ಸೋತ್ ಬಂದಾಗ ಮಹಿಷಾಸುರನೇ ಹೋಗಿ ಯುದ್ಧ ಮಾಡ್ತಾನೆ. ಆಗ ಸುಮಾರು 10 ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಮಹಿಷಾಸುರ ಹಾಗೂ ದೇವಿ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಮಹಿಷಾಸುರ ದಿನೇ ಆನೆ ಎಮ್ಮೆ ಸಿಂಹ ಅಂತ ಬೇರೆ ಬೇರೆ ಅವತಾರ ತಾಳಿ ಯುದ್ಧ ಮಾಡ್ತಾನೆ. ಆದ್ರೆ 10ನೇ ದಿನದಲ್ಲಿ ಎಮ್ಮೆಯ ಅವತಾರದಿಂದ ಮನುಷ್ಯನ ಅವತಾರ ತಾಳುವಂತ ಸಂದರ್ಭದಲ್ಲಿ ದೇವಿ ಕುತ್ತಿಗೆಗೆ ತ್ರಿಶೂಲವನ್ನ ಹಾಕಿ ಕೊಂದು ಸಾಯಿಸ್ತಾಳೆ. ಇದು ನವರಾತ್ರಿಯ 6ನೇ ಅವತಾರ ಕಾತ್ಯಾಯಿನಿ. ಮುಂದೆ 7ನೇ ಅವತಾರದಲ್ಲಿ ದೇವಿ ಭಯಂಕರವಾದಂತಹ ರೂಪದಲ್ಲಿ ಇರ್ತಾಳೆ. ನನ್ನ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.